ಒಂದು ಸ್ಕೂಟಿ, ಆ ಸ್ಕೂಟಿಯ ಬೆಲೆ ಕೇವಲ 80,000. ಆದರೆ ಆ ಸ್ಕೂಟಿಗೆ ಬಿದ್ದಿರುವಂಥ ಫೈನ್ ಇದೆಯಲ್ಲ, ಅದನ್ನ ಕೇಳಿದ್ರೆ ಶಾಕ್ ಆಗ್ತೀರಿ. ಈ ಸ್ಕೂಟಿಗೆ ಬಿದ್ದಿರೋ ದಂಡ ಎಷ್ಟು ಗೊತ್ತಾ? ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಆನೆ ನಡೆದಿದ್ದೇ ದಾರಿ ಅನ್ನೋ ಥರ ಈ ಸ್ಕೂಟಿ ಹೆಲ್ಮೆಟ್ಟೂ ಹಾಕೋದಿಲ್ಲ. ಹೆಲ್ಮೆಟ್ ಹಾಕದೆ ಸಿಗ್ನಲ್ ಜಂಪ್ ಮಾಡಿದ್ರೆ ಹಿಂದೆ ತಿರುಗಿ ಟ್ರಾಫಿಕ್ ಪೊಲೀಸಿಗೆ ಟಾಟಾ ಮಾಡ್ತಾನಂತೆ. ಹಾಗಾದ್ರೆ ಯಾರಿವನು? ತೋರಿಸ್ತೀವಿ ನೋಡಿ. ಈತ ಹೆಲ್ಮೆಟ್ ಹಾಕಲ್ಲ, ಪ್ರಶ್ನೆ ಮಾಡಬಾರ್ದು ಪೊಲೀಸರು. ಸಿಗ್ನಲ್ ಹಾಕಿರ್ತಾರೆ, ಈತ ಸಿಗ್ನಲ್ ಜಂಪ್ ಮಾಡ್ತಾನೆ, ತಡೆದ್ರೆ ಪೊಲೀಸರಿಗೆ ಟಾಟಾ ಮಾಡ್ತಾನೆ. ಈ ಸ್ಕೂಟಿಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದೇ ಚಟ ಅಂತೆ, ಅಡಿಕ್ಟ್ ಆಗಿದ್ನಂತೆ ಈತ. ಬರೋಬ್ಬರಿ ದಂಡದ ಮೊತ್ತ ಕೇಳಿದ್ರೆ ಕರೆಂಟ್ ಹೊಡೆದಂಗೆ ಆಗುತ್ತೆ. ಯಪ್ಪ, ಆನೆ ನಡೆದಿದ್ದೇ ದಾರಿ, ನೋ ರೂಲ್ಸು ನೋ ವರಿ. ಹೆಲ್ಮೆಟ್ ಹಾಕಲ್ಲ, ಸಿಗ್ನಲ್ ನೋಡಲ್ಲ, ಹೋಗ್ತಿರೋದೆ ಆನೆ ಥರ. ನಡೆದಿದ್ದೇ ದಾರಿ, ಟ್ರಾಫಿಕ್ ಪೊಲೀಸ್ಗೆ ಟಾಟಾ ಮಾಡಿ ಹೋಗ್ತಾನಂತೆ. ಹಾಗಾದ್ರೆ ಆ ಭೂಪ ಯಾರು? ಅಲ್ಲ ರೀ, ಹೆಲ್ಮೆಟ್ ಹಾಕಿದ ಇತಿಹಾಸವೇ ಇಲ್ವಂತೆ ಈತನಿಗೆ. ಹೆಲ್ಮೆಟ್ ಹಾಕದೇ ಇರೋದೇ ಈತನಿಗೊಂದು ಖುಷಿ, ಒಂದು ಮಜಾ. ಟ್ರಾಫಿಕ್ ಬ್ರೇಕ್ ಮಾಡಿ ಬಿದ್ದಿರೋ ದಂಡ ಎಷ್ಟು ಗೊತ್ತಾ? ಈ ಸ್ಕೂಟಿಗೆ ಇರೋ ಬೆಲೆಗಿಂತ ಈತನಿಗೆ ಬಂದಿರೋ ದಂಡನೇ ಜಾಸ್ತಿ ಆಗಿದೆ. ಆ ಸ್ಕೂಟಿ ಯಾವುದು ಅನ್ನೋದನ್ನು ಕೂಡ ತೋರಿಸ್ತೀವಿ. ಈತನಿಗೆ ಅದು ಚಟವಾಗಿ ಮಾರ್ಪಟ್ಟಿತ್ತಂತೆ. ಹೆಲ್ಮೆಟ್ ಹಾಕಲ್ವೇನಪ್ಪ ಅಂತ ಕೇಳಿದ್ರೆ ಹಾಕಲ್ಲ ಅಂತಾನಂತೆ. ಪೊಲೀಸರ ಜೊತೆನೆ ವಿತಂಡವಾದ ಮಾಡ್ತಾನಂತೆ. ಹಾಗಾದ್ರೆ ಆ ಸ್ಕೂಟಿ ಯಾವುದು? ಆ ಸ್ಕೂಟಿ ನಂಬರ್ ಯಾವುದು? ಹಾಗಾದ್ರೆ ಆ ಸ್ಕೂಟಿ ಎಲ್ಲಿಯದ್ದು? ಈ ಸ್ಕೂಟಿ ದಂಡ ತೋರಿಸ್ತೀವಿ ನೋಡಿ, ದಂಗಾಗಿ ಹೋಗ್ತೀರಿ. ಆ ಸ್ಕೂಟಿ ಬೆಲೆ ಇರೋದು 80,000. ಆದರೆ ಬಿದ್ದಿರೋ ಫೈನ್ ಎಷ್ಟು ಗೊತ್ತಾ? ಬಿದ್ದಿರೋ ಫೈನ್ ಎಷ್ಟು ಗೊತ್ತಾ? ಈ ಸ್ಕೂಟಿಗೆ ಬಿದ್ದಿರೋ ಫೈನ್ ನೋಡಿ ನೀವು ದಂಗಾಗ್ತೀರಿ. ಹಾಗಾದ್ರೆ ಆ ಸ್ಕೂಟಿ ಯಾವುದು? ಬರೋಬ್ಬರಿ 1,60,000 ರೂಪಾಯಿ ದಂಡ. 3 ಸ್ಕೂಟಿನ ಖರೀದಿ ಮಾಡ್ಬೋದು. ಯಾರ ಭಯವೂ ಇಲ್ಲ ಈ ಸ್ಕೂಟಿಗೆ, ಯಾರ ಆತಂಕವೂ ಇಲ್ಲ ಈ ಸ್ಕೂಟಿ ಡ್ರೈವರ್ಗೆ. ಎಸ್ ರಿವೀಲ್ ಮಾಡ್ತಾ ಇದ್ದೀವಿ. KA05JS344 ನಂಬರಿನ ಸ್ಕೂಟಿ. ಈ ಸ್ಕೂಟಿ ದಂಡ ತೋರಿಸ್ತೀವಿ ನೋಡಿ. ಅದು ನೋಡಿ, ಅದು RTO ಅವರ ದಂಡದ ಒಂದು ರಿಸಿಪ್ಟನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆ ಗಾಡಿ ನಂಬರನ್ನು ಕೂಡ ತೋರಿಸ್ತಾ ಇದ್ದೀವಿ. KA05JX1344. ಈ ಮನುಷ್ಯ ಏನಾದರೂ ಇದನ್ನು ನೋಡಿದ್ರೆ ಸ್ಕಿಪ್ ಮಾಡಿ ಹೋಗ್ತಾನೆ. ಇವನಿಗದು ಕೇರೆ ಅಲ್ಲ, ಅದು ಪೊಲೀಸರಿಗೆ ಟಾಟಾ ಮಾಡ್ತಾನಂತೆ ಈ ಭೂಪ. ಹೆಲ್ಮೆಟ್ ಹಾಕಿರುವಂತಹ ಹಿಸ್ಟ್ರಿನೇ ಇಲ್ವಂತೆ. ಸಿಗ್ನಲ್ ಜಂಪ್ ಮಾಡೋದು ಈತನಿಗೊಂದು ಚಟ ಅಂತೆ, ಒಂಥರ ಚಟ ಚಕ್ರವರ್ತಿ ಈತ. ಸಿಗ್ನಲ್ ಜಂಪ್ ಮಾಡ್ತಾನೆ ನೋಡಿ. ಹೆಲ್ಮೆಟ್ ಹಾಕಬೇಕು ಅಂತ ಸರ್ಕಾರ ನಿಯಮ ಮಾಡಿರೋದು ಯಾಕೆ? ನಿಮ್ಮ ಸ್ವಂತ ಜೀವ ಉಳಿಸ್ಕೊಳ್ಳಿ ಅಂತ. ಇನ್ನು ಟ್ರಾಫಿಕ್ ಜಂಪ್ ಮಾಡಬಾರ್ದು ಅಂತ ನಿಯಮ ತಂದಿರೋದು ಯಾಕೆ? ನೀವು ಆತುರಕ್ಕೆ ಬಿದ್ದು ಬೇರೆ ಗಾಡಿಗೆ ಡಿಕ್ಕಿ ಹೊಡಿಬಾರ್ದು ಅಂತ. ನೀವು 2 ಮಿರಾರ್ನ ಗಾಡೀಲಿ ಇಟ್ಕೋಬೇಕು, ಅದು ನಿರ್ಬಂಧ ಅಂದಿದ್ದು ಯಾಕೆ? ಹಿಂದ್ಗಡೆ ಏನು ವೆಹಿಕಲ್ ಬರ್ತಾ ಇದೆ ಅದನ್ನು ನೋಡ್ಕೊಳ್ಳಪ್ಪ, ನಿನ್ನ ಜೀವ ಉಳಿಸ್ಕೊ, ನಿನಗಾಗಿ ನಿನ್ನ ಹೆಂಡತಿ ಕಾಯ್ತಿರ್ತಾಳೆ ಅಂತ. ಇವನಿಗೆ ಅದು ಯಾವ ಧೈರ್ಯನೂ ಇಲ್ಲ. ಇದು ಯಾವ ಭೂಪನೋ, ಎಲ್ಲಿ ಹುಟ್ಟಿದ್ನೋ ಈತ, ಏನು ಆಹಾರ ಸೇವಿಸ್ತಾನೋ. ಹೆಲ್ಮೆಟ್ ಹಾಕಿದ ಚರಿತ್ರೆ ಇಲ್ವಂತೆ. ಸಿಗ್ನಲ್ ಜಂಪ್ ಮಾಡದೇ ಇರುವಂತಹ ಗಳಿಗೆನೇ ಇಲ್ವಂತೆ. ಸಿಗ್ನಲಲ್ಲಿ ಕಾಯ್ತಿರ್ತಾನಂತೆ, ಅಲ್ಲಿ ಫ್ರೀ ಇದ್ರೂ ಕೂಡ ಹೋಗೋದಿಲ್ಲ. ಸಿಗ್ನಲ್ ಬೀಳಬೇಕು, ನಾನು ಹೋಗಬೇಕು ಅಂತ ಕಾದ್ಬಿಟ್ಟು ಸಿಗ್ನಲ್ ಬ್ರೇಕ್ ಮಾಡುವಂತಹ ಒಬ್ಬ ಅಪರೂಪದ ಮಹಾನುಭಾವ. ಆತನ ಗಾಡಿ ನಂಬರು ಕೂಡ ರಿವೀಲ್ ಮಾಡ್ತಾ ಇದ್ದೀವಿ. ಇನ್ನು ಆತನಿಗೆ ಬಂದಿರುವಂತಹ ಫೈನ್ ಕೂಡ ರಿವೀಲ್ ಮಾಡಿದ್ದೀವಿ, 1,61,000. ಈ ಸುದ್ದಿ ನೋಡಿ ಆ ಪುಣ್ಯಾತ್ಮ ಖುಷಿ ಪಡ್ತಾನೋ, ಅಥವಾ ಈ ಥರ ಆಗೋಯ್ತಲ್ಲ ಇನ್ನು ಮಾಡಬಾರ್ದು ಅಂತ ಪಶ್ಚಾತ್ತಾಪ ಪಡ್ತಾನೋ? ಈತನ ಹಿಸ್ಟ್ರಿ ನೋಡೋದಾದರೆ ಈ ಸುದ್ದಿ ನೋಡಿ ಖುಷಿ ಪಡ್ತಾನಷ್ಟೆ.